ತಮ್ಮೆಲ್ಲರಿಗೆ ನಮಸ್ಕಾರ. ಗುಡ್ ಆಫ್ಟರ್ನೂನ್. ಕರ್ನಾಟಕ ವಾಶ್ ಕಾನ್ಫರೆನ್ಸ್ ತಮ್ಮೆಲ್ಲರಿಗೆ ತುಂಬ ತಾವೆಲ್ಲರೂ ಬಂದಿದ್ದೀರಿ, ಧನ್ಯವಾದ ಹೇಳ್ತೇನೆ. ಇದು ಒಂದು ಇಂಪಾರ್ಟೆಂಟ್ ಕಾನ್ಫರೆನ್ಸ್ ಇದೆ. ಹೀಗೆ ನಮ್ಮ ಸೆಕ್ರೆಟರಿ ದೀಪಾ ಅವರು ಹೇಳಿದ್ದಾರೆ. ಅದಕ್ಕಿಂತ ಮೊದಲು ನಮ್ಮ ಡೈರೆಕ್ಟರ್ ಪರ್ಗುಲಿಂಗ್ ಅವರು ಹೇಳಿದ್ದಾರೆ. ತಮ್ಮೆಲ್ಲರಿಗೆ ಶಾರ್ಟ್ ಮೆಸೇಜ್ ಕೊಟ್ಟಿದ್ದಾರೆ. ಆದರೂ ತಾವು ಎಲ್ಲರೂ 2 days ಕಾನ್ಫರೆನ್ಸ್ನಲ್ಲಿ ಡಿಟೇಲ್ ಇದ್ರ ಬಗ್ಗೆ ಗೆಟ್ ಟುಗೆದರ್ ಡಿಸ್ಕಸ್ ಮಾಡಿ ಇಡೀ ಕರ್ನಾಟಕ ಸ್ಟೇಟ್ನಲ್ಲಿ ಇದು ಒಂದು ಒಳ್ಳೆಯ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗಿ ಪ್ಯೂರಿಟಿ ಆಫ್ ವಾಟರ್ ಮತ್ತು SBMನಲ್ಲಿ, ಸ್ವಚ್ಛ ಭಾರತ್ನಲ್ಲಿ, ಅಮೃತ್ನಲ್ಲಿ ಏನು US ಏಡ್ಲಿಂದ ಇವತ್ತೇನು ಸಪೋರ್ಟ್ ಇದೆ, ಇದರಿಂದ ಇಡೀ ಸ್ಟೇಟ್ಗೆ ಎಲ್ಲ ULSBಗೆ ಮೇನ್ ಇಂಪಾರ್ಟೆಂಟ್ ಏನಿದೆ ಅನ್ನೋದು ನನ್ನ ಪ್ರಕಾರ ನಾನು ಸುಮಾರು ಅಬ್ಸರ್ವೇಷನ್ ಮಾಡಿದ್ದೇನೆ. ಇಂಪ್ಲಿಮೆಂಟೇಷನ್ ಏನು ಗ್ರೌಂಡ್ ಲೆವೆಲ್ ಇದೆ ಅದು ಏನು ಮಾನಿಟರಿಂಗ್ ಮಾಡ್ತಾರೆ, ಚೀಫ್ ಆಫೀಸರ್ ಆಗಲಿ, ಕಮಿಷನರ್ಸ್ ಆಗಲಿ, ಬೇರೆ ಬೇರೆಯವರು ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ, ಅಲ್ಲಿ ಸೀರಿಯಸ್ಲಿ ಇಂಪ್ಲಿಮೆಂಟ್ ಆಗೋದು ಸ್ವಲ್ಪ ತೊಂದರೆ ಇದೆ. Nobody will take responsibility seriously. ಇದರ ಬಗ್ಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2-3 ಸಲ ಕ್ಯಾಬಿನೆಟ್ನಲ್ಲಿ ಸೀರಿಯಸ್ಲಿ ಮಾತಾಡಿದ್ದಾರೆ. ಎಸ್ಪೆಷಲಿ ಡ್ರಿಂಕಿಂಗ್ ವಾಟರ್, ಪ್ಯೂರಿಟಿ ಆಫ್ ವಾಟರ್, ಕ್ಲೀನೆಸ್ ವಾಟರ್. ಯಾಕಂದರೆ ಚಿತ್ರದುರ್ಗನಲ್ಲಿ ನಮ್ಮೆಲ್ಲರಿಗೆ ತಾವು ಪೇಪರ್ನಲ್ಲಿ ನೋಡಿರ್ಬೋದು, ಅಲ್ಲಿ ಸಮಸ್ಯೆ ವಾಟರ್ಲಿಂದ ಆಗಿ ಅಲ್ಲಿ ಸುಮಾರು ಜನಕ್ಕೆ ಎಫೆಕ್ಟ್ ಆಗಿದ್ದು, ತೀರು ಹೋಗಿದ್ದು. ಸೇಮ್ ಪ್ರಾಬ್ಲಮ್ ಮೈಸೂರು ಡಿಸ್ಟ್ರಿಕ್ನಲ್ಲಿ ಆಗಿತ್ತು. ಆ ಥರ ರಾಯಚೂರು ಡಿಸ್ಟ್ರಿಕ್ನಲ್ಲಿ ಎವ್ರಿ ಇಯರ್ ಯಾವುದು ಎನಿ ಡಿಸ್ಟ್ರಿಕ್ನಲ್ಲಿ ಆಗೇ ಆಗ್ತದೆ. ಅದು ಸಲಗೆ ತಾವೆಲ್ಲರೂ ಸ್ವಲ್ಪ ಸೀರಿಯಸ್ ಈ ಕಾನ್ಫರೆನ್ಸ್ ಒಂದು ಇಲ್ಲಿ ನಡಿಬೇಕಂದ್ರೂ ಅದ್ರದ್ದು ಏನೋ ಇಂಪಾರ್ಟೆನ್ಸ್ ಇದೆ, ತಾವು ಸ್ವಲ್ಪ ತಿಳಿಸ್ಬೇಕು. ಮತ್ತು ನಮ್ಮ CM ಅವರಾಗಲಿ, ಡಿಪ್ಟಿ CM ಅವರಾಗಲಿ ಇವತ್ತು ಬರಬೇಕಿತ್ತು, ಬೇರೆ ರೀಸನ್ನಿಂದ ಅವರು ಬಂದಿಲ್ಲ. UT ಮಿನಿಸ್ಟರ್ ಆಲ್ಸೋ. ತಮ್ಮೆಲ್ಲರಿಗೆ ಗೊತ್ತಿರ್ಬೋದು, ಇಡೀ ವಿಶ್ವದಲ್ಲಿ ಥ್ರೂಔಟ್ ವರ್ಲ್ಡ್ 75% ಆಫ್ ವಾಟರ್ ವಿಶ್ವನಲ್ಲಿ, ಧರ್ತಿನಲ್ಲಿ ಮಿನಿಮಮ್ 70 to 70% ಬರೇ ವಾಟರ್ ಇದೆ. ಬರೀ 25 to 30% ಧರ್ತಿ ಇದೆ, ಅರ್ತ್. ಹೆಂಗೆ ದೇವರು ಹೆಂಗೆ ಅಟ್ಯಾಚ್ ಮಾಡಿದ್ದಾರೆ ನೋಡಿ, ವೆರಿ ಇಂಪಾರ್ಟೆಂಟ್. ಸೇಮ್ ಹ್ಯೂಮನ್ ಬಾಡಿ ಆಲ್ಸೋ ಸೇಮ್ ಸಿಸ್ಟಮ್. 70 to 75% ನಮ್ಮ ಬಾಡಿನಲ್ಲಿ ಬರೀ ನೀರಿದೆ. ವಿಶ್ವನಲ್ಲಿ, ಧರ್ತಿನಲ್ಲಿ ಸೇಮ್ ಸಿಸ್ಟಮ್, ನಮ್ಮ ಬಾಡಿನಲ್ಲಿ ಸೇಮ್ ಸಿಸ್ಟಮ್. ಅದ್ರ ಸಲಗೆ ಗೌರ್ಮೆಂಟ್ಲಿಂದ ಸುಮಾರು ಸ್ಕೀಮ್ ಲಂಚ್ ಆದರೂ ಸುಮಾರು ಸಲ ತಮ್ಮೆಲ್ಲರಿಗೆ ಮೆಸೇಜ್ ಬಂದಿದೆ. ಆದರೂ ಡೌನ್ ಅರ್ತ್ ಇಂಪ್ಲಿಮೆಂಟೇಷನ್ ಆಗೋದು ತುಂಬ ಕಷ್ಟ ಆಗ್ತಿದೆ. ತಾವು ಲೆಗಸಿ ನೋಡ್ಬೋದು. ಮತ್ತು ಸುಮಾರು
ಪೊಲ್ಯೂಷನ್ ಸಮಸ್ಯೆ ಆಗಿ ಇಂಡಸ್ಟ್ರಿಯಲ್ ಲೆವೆಲ್ ಆಗಲಿ ಮೋಟರ್ ಬೈಕ್ ಆಗಲಿ ನೌ ಡೇಸ್ ಎನ್ವೈರ್ಮೆಂಟ್ ಮತ್ತು ಪೊಲ್ಯೂಷನ್ದು ತುಂಬ ಸಮಸ್ಯೆ ಆಗಿ ಎಫೆಕ್ಟೆಡ್ ಟು ಹೆಲ್ತ್. ಟೋಟಲಿ ಯಾಕೆ ಕ್ಲೀನ್ ವಾಟರ್ ಇರಬೇಕು, ನಾವು ಯಾಕೆ ಕ್ಲೀನ್ ಇರಬೇಕು, ಸ್ವಚ್ಛ ಭಾರತ್ ಯಾಕೆ ಇರಬೇಕಂದ್ರೂ ಟೋಟಲಿ ಅದು ಎಫೆಕ್ಟೆಡ್ ಹೆಲ್ತ್ ರಿಲೇಟೆಡ್ ಇದೆ. ನೌ ಡೇಸ್ ಮೋರ್ ಹೆಲ್ತ್ ಪ್ರಾಬ್ಲಮ್, ಹೆಲ್ತ್ ಇಶ್ಯೂಸ್ ತುಂಬ ಆಗ್ಬಿಟ್ಟಿದೆ. ಅದ್ರ ಸಲುವಾಗಿ ತಾವೆಲ್ಲರೂ ಬಂದಿದ್ದೀರಿ. 2 ದಿವಸ ಕಾನ್ಫರೆನ್ಸ್ ಆದ್ರ ಮೇಲೆ ತಮ್ಮದು ಸಜೆಷನ್ ಆಲ್ಸೋ ಇಲ್ಲಿ ನೋಟ್ ಡೌನ್ ಮಾಡ್ತಾರೆ. ಮತ್ತು ಮುಂದೆ ಬಜೆಟ್ ಇದೆ, ಆ ಬಜೆಟ್ನಲ್ಲಿ ತಮ್ಮದು ಯಾವುದು ಇಂಪಾರ್ಟೆಂಟ್ ಸಲಹೆ ಇದ್ದರೂ ದೆನ್ ವಿ ಟೇಕ್ ಕೇರ್ 100%. ಎಸ್ಪೆಷಲಿ ನಮ್ಮ ಸಿ ಎಮ್ ಅವ್ರದ್ದು ಇನ್ಸ್ಟ್ರಕ್ಷನ್ ಇದೆ, ಅವ್ರದ್ದು ಮೆಸೇಜ್ ಇದೆ. ಇವತ್ತೇನು ಕಾರ್ಯಕ್ರಮ ನಾವೆಲ್ಲರೂ ಇನ್ವಾಲ್ವ್ಮೆಂಟ್ ಆಗಿದ್ದೀರಿ, ಇದರಲ್ಲಿ ವಾಟರ್ದು ಆಗಲಿ, ಅಮೃತ ಸ್ಕೀಮ್ ಲೆಗೆಸಿದು ಆಗಲಿ, ಪೊಲ್ಯೂಷನ್ದು ಆಗಲಿ, ಈ 4-5 ಸ್ಕೀಮ್ನಲ್ಲಿ ಸ್ವಲ್ಪ ಸೀರಿಯಸ್ ಇರಬೇಕಂತ ಡೈರೆಕ್ಷನ್ ಹೇಳಿದ್ದಾರೆ. ಮತ್ತು ಮುಂದಿನ ದಿವಸ ತಮ್ಮದು ಮಾಹಿತಿ ತಗೊಂಡು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಎಲ್ಲ ಆಫೀಸರ್ಸ್ಗೆ ಮತ್ತು ಎಲ್ಲ ಗೆಸ್ಟ್ಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ನಮಸ್ಕಾರ.